ನಾವು ಪಕ್ಷ ಅಧ್ಯಕ್ಷ ಮಾಡ್ಕೊಂತಿದ್ದೆವು. ಆದರೆ ಮೊನ್ನೆ ನಡೆದಂಥ ಒಂದು ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ, ವಿಜೇಂದ್ರವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳ್ತಿದ್ದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯ ಅಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು. ಯಡಿಯೂರಪ್ಪಗೆ ಯಾವಾಗ ಅವರು ಅಗೌರವವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು, ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫಾಯ್ದೆ ಮಾಡ್ಕೊಂಡಿದ್ದೀವಿ, ಸಾಧ್ಯ ಇಲ್ಲ. ಒಂದು ಮಾತು ಹೇಳಿದೆ ನಾವು, ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ನಾ ಶಿಕಾರ್ಪುರದಾಗ ಅವ್ರ ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಚಾಲು ಮಾಡಿದ್ದೇನೆ. ನೀನು ಅನ್ಯಾಯ ಹೇಳ್ತದ ನೋಡೋಣ. ನಾ ಅದಕ್ಕೆ ನೀನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದ್ದೇನೆ ನನ್ನ ಪ್ರವಾಸ. ಮತ್ತು ನಾ ಏನು ಪೊಲೀಸರು ತರೋದಿಲ್ಲ, ಗಂಡ್ಮ್ಯಾನ್ ತರೋದಿಲ್ಲ, ಯಾವ ಮಂದಿ ಒಬ್ಬ ಬರ್ತಾನೆ. ನೀ ಎಲ್ಲಿ ನಿನ್ನ ಎಚ್ಚರಿಕೆ, ನಿನ್ನ ಬೇಕಾದ್ರೆ ಮೂಲಿ ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ. ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕೊಳ್ಳದೆ. ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೇನೆ, ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪಂಡಿತ್ ನೀವು ಹಾಳಾಗತ್ರಿ. ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ರಿ. ದಯವಿಟ್ಟು ನೀವು ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ. ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ 130-140 ಸೀಟ್ ತರೋಣ. ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ನೀರಾವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ವಿಶೇಷ ರೈತರಿಗೆ ಇನ್ನೂ ಅನೇಕ ಕಾರ್ಯಕ್ರಮ ಕೊಡೋಣ. ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ವಯಸ್ಸಾಗಿದೆ, ಇನ್ನೇ ನೀವು ಮುಖ್ಯಮಂತ್ರಿ ಆಗೋರು ಯಡಿಯೂರಪ್ಪನವರೇ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ ಸೂಚನೆಗೆ ಮಾತ್ರ ನಿಮ್ಮ ಮನೆಗೆ ಬರ್ತೀವಿ. ದಯವಿಟ್ಟು ನೀವು ಭಾಳ ವಯಸ್ಸಾಗಿದೆ, ನಿಮ್ಮ ಬಗ್ಗೆ ಗೌರವ ಇದೆ, ಪಕ್ಷ ಭಾಳ ಕೊಟ್ಟದ್ದು ನಿಮಗೆ. ನೀವು ಸೈಕಲ್ ಮಾಡಿ ಅಡ್ಡಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, ಅದ್ರ 1000 ಪಟ್ಟು ನೀವು ಅದ್ರ ಫಾಯ್ದೆ ಪಡ್ತೀರ ಪಕ್ಷದ. ಅದು ಪದೇ ಹೇಳಬೇಡ್ರಿ. ಪದೇ ನಾನು ಸೈಕಲ್ ಮಾಡಿ ಹೇಳಿದ್ದೀನಿ, ಸೈಕಲ್ ಮಾಡಿ ಅಡ್ಡಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಲ್ಲಿಕಾದಣ್ಣ ಅವರು 2 ಸೀಟ್ ಇದ್ದಾಗ ಇಡೀ ದೇಶಕ್ಕೆ ಮೂಲೆ ಪಕ್ಷ ಕೆಡ್ತಾರೆ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾಣಿಯವರು, ವಾಜಪೇಯಿ ಅವರು ವಾಜಪೇಯಿ ತಿರ್ಕೊಂಡು ಹೋದರು. ಮೋದಿಯವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತರು, ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ BJP ಕಾರ್ಯಕರ್ತರು, RSA ಕಾರ್ಯಕರ್ತರು ಇವತ್ತ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೊಗೋ ಶಕ್ತಿ ಇಲ್ಲ. ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರೆ, ನೀವೇನೇನು ತೊಗೊಂಡ್ರಿ ಅದನ್ನೆಲ್ಲ ನೋಡಿ ದಯವಿಟ್ಟು ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಮಾಡಿ ಹೇಳಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು, ನೀವು ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಒಳ್ಳೆಯದೆ. ನೀವು ಮತ್ತೊಂದು ಮಾತಿದ್ದು, ವಿಜೇಂದ್ರ ಅವರು ಈಗ ಬಂದಾರಂದ್ರೆ, ತಮ್ಮ ಏನ ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ CM ಮಾಡಕ್ಕೆ ಬಂದಿದ್ನೆ. ನಾನು ನಿಮ್ಮ ಅಪ್ಪನ CM ಮಾಡಕ್ಕೆ ಬಂದಿದ್ನೆ. ಇವತ್ತು ಆ ಹರಾಮಿ ದುಡ್ಡು ತೊಗೊಂಡು ಎಲ್ಲ ಖರೀದಿ ಮಾಡಿಡ್ತಲ್ಲ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಬಂದ ದುಡ್ಡು ಅದು. ನಿನ್ನೆ ಬೇಕಾದ್ರೆ ಎಲ್ಲೂ ರಾಜ್ಯದಲ್ಲಿ ಮೂಲೆ ಅಡ್ಡಾಡ್ದ ಕಟ್ ಮಾಡೋ ಶಕ್ತಿ ಇದೆ. ಆದ್ರೆ ಪಕ್ಷಕ್ಕೆ ವೇದಿಕೆಯಲ್ಲಿ ನಾನು ಪಕ್ಷಕ್ಕೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ ನಾನು. ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ 28ಕ್ಕೆ ಆಗ್ತದೋ, ಅದಕ್ಕೆ ಮೊದಲ ಚುನಾವಣೆ ಗೊತ್ತಿಲ್ಲ. ನಮ್ಮ ಈಗ ಒಳ ಜಗಳವನ್ನು ನಾವು ಮಾಡ್ತೀವಿ. ಅದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷ, ರಾಷ್ಟ್ರೀಯ ಪಕ್ಷ ಇರ್ಬೋದು, ಸಣ್ಣ ಪಕ್ಷ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಗಳ ಇರ್ತಾವೆ. ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಆಗ್ತದೆ ಅನ್ನೋದು ಒಂದು ಕಲ್ಪನೆ, ಅದು ತಪ್ಪು. ನಮ್ಮ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು, ಕೊನೆಗೆ ಪಕ್ಷದ ವಿಷಯ ಬಂದಾಗ ನಾವೆಲ್ಲ ಒಂದಾಗ್ತೇವೆ. ಪಕ್ಷದ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ. ನಮ್ಮ ಜಗಳ ಬದಿಗೊತ್ತಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ. ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೆಂಡ ಹೇರಿಸ್ತೇವೆ. ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಬಂದಿರಿ. ಇಲ್ಲಿ ನಿಮ್ಮ ತಲೆಯಲ್ಲಿರ್ಬೋದು, ಕಾಂಗ್ರೆಸ್ ಪಕ್ಷ ಬಂದ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಇರ್ತದೆ ಅನ್ನೋದು ಸುಳ್ಳು. ನಿಮ್ಮ ತೋರಿಸಿ SC ST ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಎಬ್ಬಿಸಿ
ತೋರಿಸಿ ನಿಮ್ಮನ್ನ ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಾರೆ. ಉದಾಹರಣೆ ನೋಡ್ರಿ, ಈಗ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವು ಏನಂತ ಗೊತ್ತಿಲ್ಲ. ನಮ್ಮ ಪಕ್ಷ ನಿಲುವು ಅಂತ ನನಗೆ ಕೊನೆಗೆ ನಾನು ಬದ್ಧ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗ ಬರಬೇಕಾಗಿತ್ತು. ಸನ್ಮಾನ್ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಇದ್ದಾರೆ. ಅವಾಗ ಯಾಕೆ ಮಾಡ್ಲಿಲ್ಲಪ್ಪ? ಈಗ ಯಾಕೆ ನೀವು ಗುದ್ದಾಡಿದ್ರಿ? ಜಾತಿ ಗಣತಿ ತರ್ತ ನಂತರ ಮತ್ತೆ ಮುಂದಾಕ ತರ್ತ ಅಂದ್ರೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ನಮ್ಮ ಹಿಂದುಳಿದ ಜನಾಂಗದ ನಾಯಕರಾಗಿ ಉಳಿದಿಲ್ಲ. ಅವರ ಶಕ್ತಿ ಕುಂದಿದೆ, ಅವರ ಶಕ್ತಿ ಉಳಿದಿಲ್ಲ. ಮೊದಲ ಹಿಂದುಳಿದ ಜನಾಂಗ ಬಗ್ಗೆ ಗಟ್ಟಿ ದಣಿದು ಮಾತಾಡೋದು ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ. ಈಗ DK ಶಿವಕುಮಾರ್ ಮೇಲಿನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಅವ್ರು ಒಂದು ಆವಾಜ್ ಮಾಡ್ಕೊಳ್ಳಿ ಹಿಂದೆ ತಗೊಂಡ್ಬಿಡ್ತಾರೆ. ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ. 13 ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಯಾವ ಮಾತಾಡ್ತಕ್ಕ ಇವೇ ವೇಣುಗೋಪಾಲ ಬಂದು ನಿಲ್ತಲಿಕ್ಕೆ ನನ್ನ ಇವಾಗ ಕಣ್ಣು ನೋಡಿದವ. ಅದೇ ವೇಣುಗೋಪಾಲ್ ಕೂತಿರ್ತಾನೆ, ಸಿದ್ದರಾಮಯ್ಯ ಎದ್ದು ನಿಂತಿರ್ತಾನೆ. ಈಗ ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎದ್ದು ನಿಂತಿರ್ತಾರೆ, ಇದೇ ವೇಣುಗೋಪಾಲ್ ಕಾಲ್ ಮೇಲೆ ಕೂತಿರ್ತಾನೆ. ಹಂಗೆ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ. ಇವತ್ತು ಅವ್ರ ಬಗ್ಗೆ ಇವತ್ತು ನಾನು ಅವರು ತಿಂಗಲ್ ಮಾಡೋದಿಲ್ಲ. ವಾಸ್ತವ ಸ್ಥಿತಿ ರಾಜ್ಯದಲ್ಲಿ ನಡೆದಂಥ ವಾಸ್ತವ ಸ್ಥಿತಿ ಇವತ್ತು ಬಹಿರಂಗವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಯಕರ ಉಳಿದಿಲ್ಲ. ಅವರು ಗಟ್ಟಿಯಾಗಿ ಮುಂದಿನ ದಿನದಲ್ಲಿ ಕೊನೆ ಹಂತದಲ್ಲಿದ್ದಾರೆ. ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದು ಕೊನೆಯ ಚುನಾವಣೆ ನನ್ನ ಮುಗಿದಂತ ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಿ ಹಿಂದುಳಿದ ಜನಾಂಗ 74% ನಾವು ಇದ್ದಂಥ ಹಿಂದುಳಿದ ಜನಾಂಗ SC ST ಎಲ್ಲ ಬಂದಾರ. ಇವ್ರ ನ್ಯಾಯ ದೊರಕಿ ರಾಜಕೀಯ ನಿವೃತ್ತಿ ಆಗುವಂಥ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಮನವಿ ಮಾಡುತ್ತೇವೆ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.